ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಂಬಂಧಗಳು ಗಟ್ಟಿಯಾಗಿ ಇರಬೇಕು ಎಂದರೆ ಅಥವಾ ಉಳಿಸಿಕೊಳ್ಳಬೇಕು ಎಂದರೆ ಕೆಲವೊಮ್ಮೆ ಕುರುಡ, ಕೆಲವೊಮ್ಮೆ ಕಿವುಡ, ಇನ್ನು ಕೆಲವೊಮ್ಮೆ ಮೂಗರಾಗಿ ಇರುವುದನ್ನು ಕಲಿತುಕೊಳ್ಳಬೇಕಾಗುತ್ತದೆ. ಖುಷಿಯಲ್ಲಿ ಇರುವಾಗ ಚಪ್ಪಾಳೆ ತಟ್ಟಲು ಬಳಸುವ 10 ಬೆರಳುಗಳಿಗಿಂತ ನಾವು ಕಷ್ಟದಲ್ಲಿ ಇದ್ದಾಗ ಕಣ್ಣೀರನ್ನು ಒರೆಸುವ 1 ಬೆರಳು ಮಹತ್ವವಾದದ್ದು. ದೇವರ ಮೂರ್ತಿಯ ಮುಂದೆ ನಿಂತು ಕಷ್ಟಗಳು ಬಾರದಂತೆ ಮಾಡು ದೇವರೇ ಎನ್ನುವುದು ಎಷ್ಟು ಸರಿ. ಆಗ ಮೂರ್ತಿ ಖಂಡಿತ ಮುಗುಳ್ನಕ್ಕೂ ನಿಮಗೆ ಹೇಳುತ್ತದೆ, ನಾನು ಅಂದು ಉಳಿಯ ಪೆಟ್ಟುಗಳನ್ನು ತಿನ್ನದೇ ಇದ್ದಿದ್ದರೆ ಇಂದು ನೀನು ನನಗೆ ಬಂದು ಕೈ ಮುಗಿಯುತ್ತಿರಲಿಲ್ಲ ಎಂದು. ನೊಣ ಜೇನುನೊಣ ಒಂದೇ ಜಾತಿಯವು, ಆದರೆ ಜೇನುನೊಣ ಜೇನನ್ನು ಹುಡುಕಿದರೆ ನೊಣ ಕೊಳಕನ್ನೇ ಹುಡುಕುತ್ತದೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ವರ್ತನೆಯೂ ಇರುತ್ತದೆ. ಶಾಂತಿಯುತವಾದ ಜೀವನಕ್ಕಾಗಿ ನಮ್ಮ ಮನಸ್ಸಿನ ಸರಳತೆ ಮತ್ತು ಸಂಯಮ ಎಂಬ 2 ರೆಕ್ಕೆಗಳನ್ನು ಬಳಸಿದರೆ ಮನಸ್ಸು ಹಗುರವಾಗಿ, ಬದುಕು ಶಾಂತಿಯುತವಾಗಿ ಸಾಗುವುದರಲ್ಲಿ ಅನುಮಾನವೇ ಇಲ್ಲ. ಆದರೆ ಈ ರೆಕ್ಕೆಯನ್ನು ಮರೆತು ಅಥವಾ ಬಳಸದ ನಾವು ಇಡೀ ಬಾಳನ್ನು ತೆವಳುತ್ತಾ ಸಾಗಿಸಬೇಕಾಗುತ್ತದೆ. ರೋಗಕ್ಕೆ ಭಯಪಟ್ಟು ಊಟ ಬಿಡುತ್ತಾರೆ, ಆದರೆ ದೇವರಿಗೆ ಭಯಪಟ್ಟು ಪಾಪಗಳನ್ನು ಮಾಡುವುದನ್ನು ಯಾರೂ ಬಿಡಲಾರರು. ಸ್ನೇಹಿತ ಎಂದರೆ ನಿಮ್ಮ ಹೃದಯದ ಹಾಡನ್ನು ಅರಿತವನು ಮತ್ತು ನೀವೇ ಅದನ್ನು ಮರೆತಿದ್ದಾಗ ನೆನಪಿಸಿ ನಿಮಗೆ ಸಂತೋಷ ನೀಡುವವನಾಗಿರುತ್ತಾನೆ. ಭಗವಂತನನ್ನು ನಂಬುವ ಪ್ರತಿಯೊಬ್ಬ ಮನುಷ್ಯನಿಗೂ ಆತನ ಕೃಪೆ ಸದಾಕಾಲ ಇದ್ದೇ ಇರುತ್ತದೆ. ಇದನ್ನು ಭಗವದ್ಗೀತೆಯ 7ನೇ ಅಧ್ಯಾಯದ ಶ್ಲೋಕ 7ರಲ್ಲಿ ಹೇಳಲಾಗಿದೆ. 7ನೇ ಅಧ್ಯಾಯದ ಪರತ್ಪರ ಜ್ಞಾನ ಶ್ಲೋಕ ಈ ಸಾಲಿನ ತಾತ್ಪರ್ಯ ಹೀಗೆ ಹೇಳುತ್ತದೆ: ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿರುತ್ತದೆ. ಪರಮ ಪರಾತ್ಪರ ಸತ್ಯವು ಸಾಕಾರ ರೂಪವೇ ಅಥವಾ ನಿರಾಕಾರ ರೂಪವೇ ಎನ್ನುವ ವಿಷಯದಲ್ಲಿ ಸಾಮಾನ್ಯವಾಗಿ ವಿಧವಿದೆ. ಭಗವದ್ಗೀತೆಯ ಮಟ್ಟಿಗೆ ಪರಾತ್ಪರ ಸತ್ಯವು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು. ಈ ಅಂಶವನ್ನು ಅದು ಹೆಜ್ಜೆ ಹೆಜ್ಜೆಗೂ ದೃಢಪಡಿಸುತ್ತದೆ. ದೇವೋತ್ತಮ ಪರಮಪುರುಷನೇ ಪರಮ ಪುರುಷಾತ್ಪರ ಸತ್ಯ ಎಂದೇ ಬ್ರಹ್ಮ ಸಂಹಿತೆಯು ಸಾರುತ್ತದೆ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಂದರೆ ಪರಮ ಪರಾತ್ಪರ ಸತ್ಯನಾದ ದೇವೋತ್ತಮ ಪುರುಷನು ಶ್ರೀಕೃಷ್ಣ. ಅವನೇ ಆದಿಪುರುಷ, ಅವನೇ ಎಲ್ಲ ಆನಂದದ ಭಂಡಾರವಾದ ಗೋವಿಂದ ಮತ್ತು ಪೂರ್ಣ ಜ್ಞಾನಾನಂದದ ನಿತ್ಯ ಸ್ವರೂಪ. ಪರಮಪುರುಷನೇ ಪರಾತ್ಪರ ಸತ್ಯವು. ಎಲ್ಲ ಕಾರಣಗಳ ಕಾರಣನು ಎನ್ನುವ ವಿಷಯದಲ್ಲಿ ಆಚಾರ್ಯರ ಸಂಶಯಕ್ಕೆ ಎಡೆಯನ್ನೇ ಕೊಡುವುದಿಲ್ಲ. ಆದರೆ ನಿರಾಕಾರವಾದಿಗಳು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಹೇಳಿರುವ ವೇದದ ಪಾಠದ ಆಧಾರದ ಮೇಲೆ ಹೀಗೆ ವಾದ ಮಾಡುತ್ತಾರೆ: ತಥೋ ಯತ್ ಉತ್ತರಾತರಂ ತತ್ ಅರೂಪ ಪರಂ ಅನಾಮಯಂ ಯಾ ಏತದ್ವಿದುರ್ ಅಮೃತಾಸ್ತೆ ಭವಂತಿ ಅಥೇತರೆ ದುಃಖಂ ಏವಾಪಿಯಂತಿ. ಅಂದರೆ ಐಹಿಕ ಜಗತ್ತಿನಲ್ಲಿ ವಿಶ್ವದಲ್ಲಿರುವ ಆದಿಜೀವಿಯಾದ ಬ್ರಹ್ಮನನ್ನು ದೇವತೆಗಳು, ಮನುಷ್ಯರು ಮತ್ತು ಕೆಳವರ್ಗದ ಪ್ರಾಣಿಗಳಲ್ಲಿ ಅತಿ ಶ್ರೇಷ್ಠ ಎಂದು ತಿಳಿಯುತ್ತಾರೆ. ಆದರೆ ಬ್ರಹ್ಮನ್ ಆಚೆ ದಿವ್ಯನಾಗಿದ್ದಾನೆ. ಅವನಿಗೆ ಭೌತಿಕವಾದ ರೂಪವೇ ಇರಲಾರದು. ಅವನು ಎಲ್ಲ ಐಹಿಕ ಕಲ್ಮಶದ ಅಂಟಿನಿಂದ ಮುಕ್ತನಾಗಿರುತ್ತಾನೆ. ಯಾರು ಅವನನ್ನು ಅರಿಯುತ್ತಾರೋ ಅವರು ಅಲೌಕಿಕರಾಗುತ್ತಾರೆ. ಆದರೆ ಅವನನ್ನು ಅರಿಯದವರು ಜಗತ್ತಿನ ಐಹಿಕ ಕ್ಲೇಶಗಳನ್ನು ಅನುಭವಿಸುತ್ತಾರೆ. ನಿರಾಕಾರವಾದಿಯು ಅರೂಪಂ ಎನ್ನುವ ಶಬ್ದಕ್ಕೆ ಹೆಚ್ಚು ಒತ್ತು ಕೊಡುತ್ತಾರೆ. ಆದರೆ
ಈ ಅಪರೂಪಂ ನಿರಾಕಾರವಲ್ಲ, ಅದು ಬ್ರಹ್ಮ ಸಂಹಿತೆಯನ್ನು ಉದ್ಧರಿಸಿ ಮೇಲೆ ಹೇಳಿದ ಮಾತುಗಳಲ್ಲಿ ವರ್ಣಿಸಿದಂತೆ ನಿತ್ಯಾನಂದ ಸ್ವರೂಪದ ದಿವ್ಯ ರೂಪವನ್ನು ವರ್ಣಿಸುತ್ತದೆ. ಶ್ವೇತಾಶ್ವತರ ಉಪನಿಷತ್ತಿನ ಇತರ ಶ್ಲೋಕಗಳು ಇದನ್ನೇ ಸಮರ್ಥಿಸುತ್ತದೆ. ತಮಸ್ಸಿನ ಎಲ್ಲ ಐಹಿಕ ಪರಿಕಲ್ಪನೆಗಳನ್ನು ಮೀರಿದ ಆ ದೇವೋತ್ತಮ ಪರಮ ಪುರುಷನನ್ನು ನಾನು ಬಲ್ಲೆ. ಅವನನ್ನು ಅರಿತವರು ಮಾತ್ರ ಹುಟ್ಟು ಸಾವುಗಳ ಬಂಧನದಿಂದ ಬಿಡಿಸಿಕೊಳ್ಳಬಲ್ಲರು. ಮೋಕ್ಷಕ್ಕೆ ಪರಮಪುರುಷನ ಈ ಅರಿವನ್ನು ಬಿಟ್ಟು ಬೇರೆ ಯಾವುದೇ ದಾರಿಯಿಲ್ಲ. ಆ ಪರಮ ಪುರುಷನೇ ಅತ್ಯಂತ ಪರಮೋನ್ನತನು. ಆದ್ದರಿಂದ ಅವನಿಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಅವನು ಅತ್ಯಂತ ಸಣ್ಣದಾದುದಕ್ಕಿಂತ ಸಣ್ಣವನು, ಬೃಹತ್ತಮವಾದುದಕ್ಕಿಂತ ಬೃಹತ್ತಾದವನು. ಆತನು ಮೌನ ವೃಕ್ಷದಂತೆ ನೆಲೆಯಾಗಿ ನಿಂತಿರುತ್ತಾನೆ. ದಿವ್ಯ ಆಕಾಶವನ್ನು ಬೆಳಗುತ್ತಾನೆ ಮತ್ತು ಮರವು ತನ್ನ ಬೇರುಗಳನ್ನು ಹರಡುವಂತೆ ಆತನು ವಿಶಾಲವಾದ ತನ್ನ ಶಕ್ತಿಗಳನ್ನು ಹರಡುತ್ತಾನೆ. ಈ ಶ್ಲೋಕಗಳಿಂದ ದೇವೋತ್ತಮ ಪರಮಪುರುಷನು ಪರಮ ಪರಾತ್ಪರ ಸತ್ಯ, ಐಹಿಕವೂ ಆಧ್ಯಾತ್ಮಿಕವೂ ಆದ ಅವನ ವಿವಿಧ ಶಕ್ತಿಗಳನ್ನು ಆತನು ಸರ್ವವ್ಯಾಪಕನು ಎಂದು ನಿರ್ಣಯಿಸುತ್ತದೆ. ಈ ಶ್ಲೋಕಗಳು ಭಗವದ್ಗೀತೆಯಲ್ಲಿ ಹೇಳಿರುವ ಭಾವಾರ್ಥದ ಒಂದು ಸಾರಾಂಶವಾಗಿದೆ. ನೀವು ಶ್ಲೋಕಗಳನ್ನು ತಿಳಿಯಬೇಕಾದರೆ ತಪ್ಪದೆ ಭಗವದ್ಗೀತೆಯನ್ನು ಓದಬೇಕು. ಸ್ನೇಹಿತರೆ, ಹೀಗೆ ಕೃಷ್ಣ ಪರಮಾತ್ಮನೇ ಹೇಳಿರುವಂತೆ ಯಾರು ಸದಾ ಕಾಲ ಅಂದರೆ ಒಂದು ಕ್ಷಣನೂ ಬಿಡದೆ ಭಗವಂತನನ್ನೇ ನಂಬ್ತಾರೋ ಅಂತಹ ಪ್ರತಿ ಮನುಷ್ಯನೂ ಕೂಡ ಭಗವಂತನ ಕೃಪೆಯನ್ನು ಸದಾ ಕಾಲ ಅಂದರೆ ಅವರ ಹುಟ್ಟಿನಿಂದ ಸಾವಿನ ಅಂಚಿನವರೆಗೂ ಅವನ ಕೃಪೆಯನ್ನು ಹೊಂದಿರ್ತಾರೆ ಅಂತ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದರೆ ನಾವು ಸದಾ ಕಾಲ ಕೃಷ್ಣನನ್ನೇ ಧ್ಯಾನಿಸಬೇಕು, ಅಂದರೆ ಪರಮಾತ್ಮನ ಧ್ಯಾನ ಮಾಡಬೇಕು. ಉದಾಹರಣೆಗೆ ನಾವು ಈಗ ಊಟ ಮಾಡ್ತೀವಿ ಅಂದ್ಕೊಳ್ಳಿ. ಆ ಊಟ ನಮಗೆ ಹೇಗೆ ದೊರೆತಿದೆ? ಭಗವಂತನ ಕೃಪೆಯಿಂದ, ಅವನ ಆಶೀರ್ವಾದದಿಂದ. ಯಾಕಂದರೆ ಇವತ್ತು ನಾವು 3 ಹೊತ್ತು ಊಟ ಮಾಡ್ತಿದ್ದೀವಿ ಅಂದರೆ ನಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲ. ಯಾಕೆ ಹೇಳಿ? 1 ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡೋ ಜನಗಳಿದ್ದಾರೆ. ಹಾಗಾದರೆ ಅವ್ರ ಮೇಲೆ ಕೃಪೆ ಇಲ್ವಾ ಅಂತ ಅಲ್ಲ, ಕೃಪೆ ಇರುತ್ತೆ. ಆದರೆ ಅವರು ಮಾಡಿದ ಹಿಂದಿನ ಜನ್ಮಗಳ ಕರ್ಮಾನುಸಾರ ಅವರಿಗೆ ವಿಧಿ ಕೆಲವೊಂದು ಶಿಕ್ಷೆಗಳನ್ನು ನೀಡುತ್ತೆ. ಆದರೆ ನಮ್ಮ ಕರ್ಮಾನುಗಳ ಸಾರವಾಗಿ ನಾವು ಈ ಜನ್ಮದಲ್ಲಿ ಇಷ್ಟು ಪುಣ್ಯ ಹೊಂದಿದ್ದೀವಲ್ಲ ಅಂತ ಖಂಡಿತವಾಗ್ಲೂ ಖುಷಿ ಪಡಬೇಕು. ನಮಗೆ ಸಿಕ್ಕಿರೋದಕ್ಕೆ, ದಕ್ಕಿರೋದಕ್ಕೆ ಪ್ರತಿಯೊಂದಕ್ಕೂ ಭಗವಂತನಿಗೆ ಧನ್ಯವಾದ ಹೇಳಬೇಕು. ಅಂದರೆ ಪ್ರತಿ ಕ್ಷಣ ಅವನನ್ನು ಸ್ಮರಿಸಬೇಕು. ನಾವು ಏನನ್ನೇ ಮಾಡಿದ್ರು, ಏನು ಮಾಡಬೇಕಾದ್ರೂ ಕೂಡ ಪರಮಾತ್ಮನ ಧ್ಯಾನ ಮಾಡಬೇಕು. ಅವನು ನಮಗೆ ಕೊಟ್ಟಿರೋದಕ್ಕೆ ಖಂಡಿತವಾಗ್ಲೂ ಧನ್ಯವಾದ ಹೇಳಲೇಬೇಕು. ಆಗ ನಾವು ಇನ್ನಷ್ಟು ಭಗವಂತನಿಗೆ ಹತ್ತಿರ ಆಗ್ತೀವಿ. ಈ ಮರಣ ಮತ್ತು ಜನನ ಅನ್ನುವಂತಹ ಚಕ್ರದಿಂದ ಬಿಡುಗಡೆ ಹೊಂದುತ್ತೀವಿ, ಪರಮ ಮೋಕ್ಷವನ್ನು ಪಡ್ಕೊಳ್ತೀವಿ. ಇದೆಲ್ಲ ಹೇಗೆ, ಯಾವ ಥರ, ಇದೆಲ್ಲ ನಂಬಬಹುದಾ ಅಂತ ನೀವು ಕೇಳಬಹುದು. ಆದರೆ ಭಗವದ್ಗೀತೆ ಯಾವತ್ತೂ ಸುಳ್ಳಲ್ಲ. ಅದರಲ್ಲಿ ಹೇಳಿರೋ ಒಂದೊಂದು ಪದಗಳು ಕೂಡ ಆ ಕೃಷ್ಣ ಪರಮಾತ್ಮ ತಿಳಿಸ್ಕೊಟ್ಟಿರೋದೆ. ಹಾಗಾಗಿ ನಂಬಿಕೆ ಇದ್ದರೆ ಎಲ್ಲವೂ ನಮ್ಮ ಕೈಯಲ್ಲೇ ಇರುತ್ತೆ, ಎಲ್ಲವೂ ನಮ್ಮ ನಿರ್ಧಾರದಂತೆಯೇ ಆಗತ್ತೆ. ದೇವರಿದ್ದಾನೆ ಅಂತ ನಂಬಿದ ಮೇಲೆ ಭಗವದ್ಗೀತೆಯನ್ನು ನೀವು ಓದಲೇಬೇಕು. ಹಾಗೆ ಸದಾಕಾಲ ಪರಮಾತ್ಮನ ಧ್ಯಾನ ಮಾಡಬೇಕು. ಸ್ನೇಹಿತರೆ, ಈ ಸಂದೇಶ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು, ಕೃಷ್ಣನ ಸಂದೇಶಗಳನ್ನು ತಿಳ್ಕೋಬೇಕು ಅಂದರೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.